ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಎಐಟಿಯುಸಿ ಆಶ್ರಯದಲ್ಲಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಮಂಜೇಶ್ವರದಲ್ಲಿ ಹೆಚ್ಚಾಗುತ್ತಿದೆ ಬೀದಿ ನಾಯಿಗಳ ಹಾವಳಿ. ಸರ್ವೇ ಸಾಮಾನ್ಯವಾಗಿದೆ. ಜನಸಾಮಾನ್ಯರು ಗಂಭೀರವಾಗಿ ಗಾಯಗೊಂಡು ತೊಂದರೆ ಎದುರಿಸುತ್ತಿರುವ ಘಟನೆ. ಕೇರಳ ಸರ್ಕಾರಿ ಯುವಜನ ಕಮಿಷನ್ ಯೂತ್ ಐಕಾನ್ ಪ್ರಶಸ್ತಿ ವಿಜೇತೆ ಶ್ರೀವಿದ್ಯಾ ಎಂಬವರಿಗೆ ಸನ್ಮಾನ. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವೆಸ್ಟ್ ಯೂನಿಟ್ ವತಿಯಿಂದ. ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 86.4 ಲೀಟರ್ ಕರ್ನಾಟಕ ಮದ್ಯದೊಂದಿಗೆ ವಾಹನ ಹಾಗೂ ಆರೋಪಿ ವಶಕ್ಕೆ. ಕಾಸರಗೋಡು ಬೆದ್ರಡ್ಕ ನಿವಾಸಿ ಸುರೇಶ್ ಬಂಧಿತ ಆರೋಪಿ. ಅಜ್ಜಿಮೂಲೆ ಜೈ ಗುರುದೇವ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ 35ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಹರಿನಾರಾಯಣ ನಡುವಂತಿಲಾಯ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ಜಿಲ್ಲಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಎಐಟಿಯುಸಿಯ ಆಶ್ರಯದಲ್ಲಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಪಿ ಮುರಳಿ ಉದ್ಘಾಟಿಸಿದರು. ನಿರ್ಮಾಣ ತೊഴിಲಾಳಿ ಫೆಡರೇಷನ್ ಸಿಂದಾಬಾದ್. ನಿರ್ಮಾಣ ತೊഴിಲಾಳಿ ಫೆಡರೇಷನ್ ಸಿಂದಾಬಾದ್. ನಿರ್ಮಾಣ ತೊഴിಲಾಳಿ ಫೆಡರೇಷನ್ ಸಿಂದಾಬಾದ್. ಓಣಂನ ಮೊದಲು ಕಟ್ಟಡ ಕಾರ್ಮಿಕರ ಪೆನ್ಷನ್ ಬಾಕಿಯನ್ನು ಪೂರ್ಣವಾಗಿ ಪಾವತಿಸಬೇಕು. ಸವಲತ್ತುಗಳನ್ನು ತಕ್ಷಣ ವಿತರಿಸಬೇಕು. ಕಲ್ಯಾಣ ನಿಧಿಯ ಸದಸ್ಯರಿಗೆ ಬೋನಸ್ ನೀಡಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ಜಿಲ್ಲಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಎಐಟಿಯುಸಿಯ ಆಶ್ರಯದಲ್ಲಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ವಿದ್ಯಾನಗರದಿಂದ ಪ್ರಾರಂಭವಾದ ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ഫെഡറേഷൻ രാജ്യ പ്രധാന കാര്യദർശി സിപി മുരളി ഉദ്ഘാടിಸಿದರು. തൊഴിൽ വകുപ്പാണ് ആദ്യം സെസ് പിരിച്ചെടുക്കാൻ തീരുമാനിച്ചത്. തൊഴിൽ വകുപ്പാണ് ഈ 10 വർഷത്തെ ഗ്യാപ്പ് വരുത്തി വെച്ചിരിക്കുന്നത്. അതിനാരാണ് ഉത്തരവാദി? ഈ കേരളത്തിലെ നിർമ്മാണ തൊഴിലാളികളാണോ? ക്ഷേമ പദ്ധതികൾ ഒരുപാട് കേരളത്തിലുണ്ട്. ക്ഷേമനിധി ബോർഡുകൾ ഒരുപാട് കേരളത്തിലുണ്ട്. അതെല്ലാം തൊഴിലാളിയുടെയും സാധാരണക്കാരന്റെയും കുടുംബജീവിതത്തിനും സാമൂഹ്യ സുരക്ഷയ്ക്കും വേണ്ടി ഉണ്ടാക്കിയതാണ്. നിങ്ങൾ കുറച്ച് ആളുകളുടെ ജോലി, ചില തലപ്പത്തുള്ള IAS-കാരുടെ ജോലി, ചില തലപ്പത്തുള്ള വേറെ ആരാണെന്ന് ഞാനത് പറയുന്നില്ല, ചില പ്രമാണിമാരുടെ ജോലി ഈ ക്ഷേമനിധി ബോർഡുകളെല്ലാം തകർക്കുക എന്നതാണോ? അങ്ങനെ എളുപ്പത്തിൽ തകർത്തു പോകാൻ ഞങ്ങൾ സമ്മതിക്കില്ല. ಜಿಲ್ಲಾ ಉಪಾಧ್ಯಕ್ಷ ರಾಮದಾಸ್ ಕಡಂಬಾರ್ ಅಧ್ಯಕ್ಷತೆ ವಹಿಸಿದ್ದರು. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೃಷ್ಣನ್, ಜಿಲ್ಲಾ ಕಾರ್ಯದರ್ಶಿ ವಿ ರಾಜನ್, ಫೆಡರೇಷನ್ ರಾಜ್ಯ ಸಮಿತಿ ಸದಸ್ಯ ರಾಜನ್ ಕನ್ಯೇಲ್ ಮಾತನಾಡಿದರು. ಫೆಡರೇಷನ್ ಜಿಲ್ಲಾ ಕಾರ್ಯದರ್ಶಿ ಬಿಜು ಉನ್ನಿತಾನ್ ಸ್ವಾಗತಿಸಿದರು. ಕೆ ಚಂದ್ರಶೇಖರ ಶೆಟ್ಟಿ, ತುಳಸೀಧರನ್ ಬಾಲನ್, ಪಿಪಿ ಚಾಕೋ, ಕೆ ಸಾರಂಗಧರನ್, ಕೆ ಭಾಸ್ಕರನ್, ಟಿಡಿ ಜಾನಿ, ರಮೇಶನ್ ಕಾರ್ಯಂಗೋಡ್, ಚಂದ್ರಶೇಖರ್ ಸಿಂತಾಜೆ, ಮಧು ಇಡಲಕಾಡ್, ಬಿ ಸುಧಾಕರ ಮುಂತಾದವರು ಮಾರ್ಚ್ಗೆ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಂಜೇಶ್ವರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಜನಸಾಮಾನ್ಯರು ಗಂಭೀರವಾಗಿ ಗಾಯಗೊಂಡು ತೊಂದರೆ ಎದುರಿಸುತ್ತಿರುವ ಘಟನೆ ಸರ್ವೇ ಸಾಮಾನ್ಯವಾಗಿದೆ. ಕಳೆದ ದಿನ ಸಾಯಂಕಾಲ ಮದ್ರಸಕ್ಕೆ ಹೋಗುತ್ತಿದ್ದ 8 ವರ್ಷದ ಬಾಲಕನ ಮೇಲೆ ನಾಯಿ ದಾಳಿ ಮಾಡಿದ ಘಟನೆ ನಡೆದಿದೆ. ಬೀದಿ ನಾಯಿಗಳ ಹಾವಳಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಸ್ವಯಂ ಆಡಳಿತದ ವಿರುದ್ಧ ಸಾರ್ವಜನಿಕರಿಂದ ವ್ಯಾಪಕ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ಮಂಜೇಶ್ವರದಲ್ಲಿ ಬೀದಿ ನಾಯಿಗಳ ಕಾಟ ಅತಿಯಾಗಿದೆ. ನಾಯಿಗಳ ದಾಳಿಯಿಂದ ಗಾಯಗೊಳ್ಳುತ್ತಿರುವ ಘಟನೆಯ ವರದಿ ಸರ್ವೇ ಸಾಮಾನ್ಯವಾಗಿದೆ. ಮಂಗಳವಾರ ಸಾಯಂಕಾಲ ಮದ್ರಸಕ್ಕೆ ಹೋಗುತ್ತಿದ್ದ 8 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ನಡೆದಿದೆ. ಮಂಜೇಶ್ವರ ರಿಜಿಸ್ಟ್ರಾರ್ ಕಚೇರಿಯ ಸಮೀಪ ವಾಸಿಸುವ ರಾಶೀದ್ ಎಂಬವರ ಪುತ್ರ ಅಬೂಬಕರ್ ರಫಾನ್ ಎಂಬಾತನಾಗಿದೆ ನಾಯಿ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿರುವುದು. ಬಾಲಕನ ಕಿರುಚಾಟ ಕೇಳಿ ಜನರು ಆಗಮಿಸಿದಾಗ ನಾಯಿ ಬಾಲಕನನ್ನು ಬಿಟ್ಟು ಓಡಿ ಹೋಗಿದೆ. ನಂತರ ಬಾಲಕನನ್ನು ಕಾಸರಗೋಡಿನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಬೀದಿ ನಾಯಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಸ್ಥಳೀಯ ಆಡಳಿತದ ವಿರುದ್ಧ ಸಾರ್ವಜನಿಕರಿಂದ ವ್ಯಾಪಕ ಪ್ರತಿಭಟನೆ ವ್ಯಕ್ತವಾಗಿದೆ. ಸಂಬಂಧಪಟ್ಟವರು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. നിരന്തരമായി ഈ തെരുവുനായ ശല്യം കൂടുതൽ നാട്ടുകാർക്കും അതുപോലെ തന്നെ കുട്ടികൾക്കും കന്നുകാലികൾക്കും പുറത്തിറങ്ങാൻ പറ്റാത്ത ഒരു അവസ്ഥയാണ് മഞ്ചേശ്വരത്തിൽ നടന്നുകൊണ്ടിരിക്കുന്നത്. ഇതിനെതിരെ കൃത്യമായി പഞ്ചായത്തിലേക്ക് സമരങ്ങൾ നടത്തിയിട്ടും അതുപോലെയുള്ള ഉദ്യോഗസ്ഥർക്ക് കൃത്യമായിട്ടുള്ള ഇതിനെതിരെ നടപടി സ്വീകരിക്കാൻ വേണ്ടിയിട്ട് നിരന്തരമായി നിവേദനങ്ങളൊക്കെ കൊടുത്തിട്ടുണ്ട്. ഇതിനെതിരെ ഒരു അനുമതി തൂക്കം പോലും ഇവിടെ ഇതിനെതിരെ ശബ്ദിക്കുവാൻ അധികാരികളും ബന്ധപ്പെട്ട
സംവിധാനങ്ങൾ മുന്നോട്ട് വരാത്തൊരു സാഹചര്യമാണ് മഞ്ചേശ്വരത്തുള്ളത്. ಅಬ್ದುಲ್ ರೆಹಮಾನುದ್ಯಾವ್ರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವೆಸ್ಟ್ ಯೂನಿಟ್ ವತಿಯಿಂದ ಕೃಷಿಕರ ದಿನದ ಅಂಗವಾಗಿ ಕೇರಳ ಸರ್ಕಾರ ಯುವಜನ ಕಮಿಷನ್ ಯೂತ್ ಐಕಾನ್ ಪ್ರಶಸ್ತಿ ವಿಜೇತೆ ಶ್ರೀವಿದ್ಯಾ ಎಂಬವರನ್ನು ಸನ್ಮಾನಿಸಲಾಯಿತು. ಯೂನಿಟ್ ಸದಸ್ಯೆ ಸಾಂತ್ವನ ಕೋಆರ್ಡಿನೇಟರ್ ಶಾಲಿನಿ ರಾಜೇಂದ್ರನ್ ಶಾಲು ಹೊದಿಸಿ ಸನ್ಮಾನಿಸಿದರು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವೆಸ್ಟ್ ಯೂನಿಟ್ನ ವತಿಯಿಂದ ಕೃಷಿಕರ ದಿನದ ಅಂಗವಾಗಿ ಕಾಸರಗೋಡು ಕೊಳತ್ತೂರು ನಿವಾಸಿ ಕೇರಳ ಸರ್ಕಾರಿ ಯುವಜನ ಕಮಿಷನ್ ಯೂತ್ ಐಕಾನ್ ಪ್ರಶಸ್ತಿ 2024-25 ಲಭಿಸಿದ ಶ್ರೀವಿದ್ಯಾ ಎಂಬವರನ್ನು ಸನ್ಮಾನಿಸಲಾಯಿತು. ಶ್ರೀವಿದ್ಯಾ ಅವರ ನಿವಾಸದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯೂನಿಟ್ ಸದಸ್ಯೆ ಸಾಂತ್ವನ ಕೋಆರ್ಡಿನೇಟರ್ ಶಾಲಿನಿ ರಾಜೇಂದ್ರನ್ ಶಾಲು ಹೊದಿಸಿ ಸನ್ಮಾನಿಸಿದರು. ಯೂನಿಟ್ ಅಧ್ಯಕ್ಷ ವಸಂತ ಕೆರಮನೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವಿಶಾಖ್, ಕೋಶಾಧಿಕಾರಿ ಗಣೇಶ್ ರೈ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ಮಂಗಳವಾರ ರಾತ್ರಿ ನಡೆಸಿದ ವಾಹನ ತಪಾಸಣೆಯ ಸಮಯದಲ್ಲಿ ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 86.4 ಲೀಟರ್ ಕರ್ನಾಟಕ ಮದ್ಯದೊಂದಿಗೆ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಸರಗೋಡು ಬೆದ್ದಡ್ಕ ನಿವಾಸಿ ಸುರೇಶ್ ಎಂಬಾತನನ್ನು ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಗಳವಾರ ರಾತ್ರಿ ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆದ ವಾಹನ ತಪಾಸಣೆಯ ಸಮಯದಲ್ಲಿ ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 86.4 ಲೀಟರ್ ಕರ್ನಾಟಕ ಮದ್ಯದೊಂದಿಗೆ ವಾಹನವನ್ನು ವಶಪಡಿಸಿಕೊಳ್ಳಲಾಯಿತು. ಕಾಸರಗೋಡು ಬೆದ್ದಡ್ಕ ನಿವಾಸಿ ಸುರೇಶ್ ಎಂಬಾತನನ್ನು ಅಬಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿಜಿಲ್ ಕುಮಾರ್ ವಶಕ್ಕೆ ಪಡೆದಿದ್ದಾರೆ. ಅಬಕಾರಿ ಅಧಿಕಾರಿಯೊಬ್ಬರು ಪ್ರಕರಣ ದಾಖಲಿಸಿದ್ದಾರೆ. ಅಬಕಾರಿ ತಂಡದಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಜಿನೋ ಜೇಮ್ಸ್, ಪ್ರಿವೆಂಟಿವ್ ಆಫೀಸರ್ ಜಿಜಿನ್ ಎಂವಿ, ಬಾಬುರಾಜನ್ ಪಿಕೆ, ಸಿವಿಲ್ ಅಬಕಾರಿ ಅಧಿಕಾರಿಗಳಾದ ಸಜಿತ್ ಸುನಿಲ್ ಕುಮಾರ್, ಅಬಕಾರಿ ಕೆಎಂಯು ಘಟಕದ ಸಹಾಯಕ ಇನ್ಸ್ಪೆಕ್ಟರ್ ಸುರೇಶ್ ಬಾಬು, ಪ್ರಿವೆಂಟಿವ್ ಆಫೀಸರ್ ದಿನೇಶನ್ ಕುಂಡತ್ತಿಲ್, ಸಿಇಒ ವಿಷ್ಣು, ಚಾಲಕ ಸುಮೋದ್ ಎಂವಿ ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನುದ್ಯಾವ್ರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ಏತಡ್ಕ ಸಮೀಪದ ಅಜ್ಜಿಮೂಲೆ ಜೈಗುರುದೇವ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ 35ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಹರಿನಾರಾಯಣ ನಡುವಂತಿಲಾಯ ಉದ್ಘಾಟಿಸಿದರು. ಏತಡ್ಕ ಸಮೀಪದ ಅಜ್ಜಿಮೂಲೆ ಜೈಗುರುದೇವ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ 35ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಹರಿನಾರಾಯಣ ನಡುವಂತಿಲಾಯ ಉದ್ಘಾಟಿಸಿದರು. ನಂತರ ಕುಣಿತ ಭಜನಾ ಕಾರ್ಯಕ್ರಮ, ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಕೃಷ್ಣ ಭಟ್ ಅಜ್ಜಿಮೂಲೆ ಅಧ್ಯಕ್ಷತೆ ವಹಿಸಿದ್ದರು. ಭಾರತೀಯ ಭೂ ಸೇನೆಯ ಮಾಜಿ ಸೈನಿಕ ಹವಲ್ದಾರ್ ಅಚಲ ಎಂಜಿ ಪುತ್ರಕಳ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ, ಅಬಕಾರಿ ಇಲಾಖೆಯ ಜನಾರ್ದನ ಎನ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಶೈಲಜಾ ಭಟ್ ನಡುಮನೆ, ಚಂದ್ರಶೇಖರ ಒರಂಬೋಡಿ, ಕ್ಲಬ್ಬಿನ ಅಧ್ಯಕ್ಷ ಮಹೇಶ್ ಅಜ್ಜಿಮೂಲೆ ಮುಂತಾದವರು ಭಾಗವಹಿಸಿದ್ದರು. ಕ್ಲಬ್ ಗೌರವಾಧ್ಯಕ್ಷ ಜಾನ್ ಕ್ರಾಸ್ತ ಸ್ವಾಗತಿಸಿ ರಾಜೇಶ್ ಅಜ್ಜಿಮೂಲೆ ಧನ್ಯವಾದವಿತ್ತರು. ಪತ್ರಕರ್ತ ಜಯಮಣಿಯಂಪಾರೆ ನಿರೂಪಿಸಿದರು. ನಂತರ ಬದಿಯಡ್ಕ ರಾಗ ಸಂಗಮದ ಮ್ಯೂಸಿಕ್ ಜಂಕ್ಷನ್ ಎಂಬ ರಸಮಂಜರಿ ಕಾರ್ಯಕ್ರಮ ಜರುಗಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳದ ಅತ್ಯುತ್ತಮ ಸಹಕಾರಿ ಆಸ್ಪತ್ರೆ ಸಂಘಕ್ಕಿರುವ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘಕ್ಕೆ ಕುಂಬಳೆ ಪೌರಾವಳಿ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಿದೆ. 22ರಂದು ಕುಂಬಳೆ ಟೌನ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಚಿವ OR ಕೇಳು ಉದ್ಘಾಟಿಸಿ ಬಹುಮಾನಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಪೌರಾವಳಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳದ ಅತ್ಯುತ್ತಮ ಸಹಕಾರಿ ಆಸ್ಪತ್ರೆ ಸಂಘಕ್ಕಿರುವ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘಕ್ಕೆ ಕುಂಬಳೆ ಪೌರಾವಳಿ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಿದೆ. 22ರಂದು ಕುಂಬಳೆ ಟೌನ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಚಿವ OR ಕೇಳು ಉದ್ಘಾಟಿಸಿ ಬಹುಮಾನಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು പൗരാവളി പദാധികാരികൾ ತಿಳಿಸಿದರು. 2021-22 വർഷത്തിൽ സംസ്ഥാനത്തെ 3ാം സ്ഥാനമാണ് ഈ ഹോസ്പിറ്റലിന് ലഭിച്ചത്. ഈ വർഷം ഏറ്റവും നല്ല ഹോസ്പിറ്റലിനുള്ള അവാർഡ് നമ്മുടെ കാസർഗോഡ് മേഖലയിൽ, ഈ മലബാർ മേഖലയിൽ അല്ലെങ്കിൽ തുളുനാട്ടിൽ പ്രവർത്തിക്കുന്ന ഈ ഹോസ്പിറ്റലിന് ലഭിച്ചിട്ടുണ്ട്. ഒരുപാട് അവിടെയുള്ള നമുക്കറിയാം, ഞാൻ നേരത്തെ പറഞ്ഞതുപോലെ പിന്നെ ഡയാലിസിസ് രോഗികൾ, അതുപോലെ ക്ഷയരോഗികൾ, മറ്റു കിഡ്നി സംബന്ധമായിട്ടുള്ള രോഗികളൊക്കെ ശുശ്രൂഷിക്കാൻ മംഗലാപുരത്ത് നിന്നടക്കമുള്ള ഉന്നതമായ ഡോക്ടർമാർ ഈ 3 ഹോസ്പിറ്റലുകളിലേക്കും കടന്നു വരുന്നുണ്ട്. അതും ആ ജനങ്ങളോട് നല്ല രീതിയിലുള്ള പ്രതിബദ്ധത ഈ ഹോസ്പിറ്റലിൽ മാനേജ്മെൻറ്റും ഡോക്ടർമാരും അതൊക്കെ കാണിക്കുന്നു എന്നുള്ളത് നമുക്കൊക്കെ ഏറെ സന്തോഷകരമാണ്. അതിനിടയിലാണ് നമുക്ക് അവാർഡ് ലഭിച്ചത്. ഈ പ്രാവശ്യത്തെ 1ാം സ്ഥാനം നമുക്ക് ലഭിക്കുമ്പോൾ എറണാകുളത്തെ ഹോസ്പിറ്റലിന് 2ാം സ്ഥാനം, അതുപോലെ കോട്ടയം ജില്ലയിലെ ഹോസ്പിറ്റലിന് 3ാം സ്ഥാനം ലഭിച്ചിരുന്നു. മറ്റന്നാൾ നടക്കുന്ന പൗരസ്വീകരണത്തിൽ നമുക്കൊക്കെ അറിയാവുന്നതുപോലെ കേരളത്തിൻ്റെ പിന്നെ ബഹുമാന്യനായ മന്ത്രി OR കേളുവാണ് ഈ പരിപാടി ഔപചാരികമായി ഉദ്ഘാടനം ചെയ്യുന്നത്, ഈ അവാർഡ് സമർപ്പണം നടത്തുന്നത്. അതോടൊപ്പം തന്നെ
ബഹുമാനപ്പെട്ട മഞ്ചേശ്വരം MLA AK അഷ്റഫ് ചടങ്ങിൽ അധ്യക്ഷം വഹിക്കുന്നു. ബാക്കിയുള്ള ഉദുമ MLA, കാസർഗോഡ് MLA, ബഹുമാനപ്പെട്ട MP അടക്കമുള്ള ജനപ്രതിനിധികൾ, നാട്ടിലെ സാമൂഹ്യ സാംസ്കാരിക പൊതുപ്രവർത്തന വ്യാപാര വ്യവസായ രംഗത്തുള്ള ആളുകളൊക്കെ സംബന്ധിച്ചുകൊണ്ടുള്ള ഒരു വർണ്ണശബളമായ ചടങ്ങാണ് സംഘടിപ്പിച്ചിട്ടുള്ളത്. ಸುದ್ದಿಗೋಷ್ಠಿಯಲ್ಲಿ ಕುಂಬಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಪೌರ ಸಮಿತಿಯ ಚೇರ್ಪರ್ಸನ್ UP ತಾಹಿರಾ ಯೂಸುಫ್, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪೌರ ಸಮಿತಿಯ ವರ್ಕಿಂಗ್ ಚೇರ್ಮನ್ D ಸುಬ್ಬಣ್ಣ ಆಳ್ವ, ಪೌರ ಸಮಿತಿಯ ಸಂಚಾಲಕ CA ಸುಬೈರ್, ಅಶ್ರಫ್ ಕಾರ್ಲಾ, ನಾಸರ್ ಮೊಗ್ರಾಲ್, ವಿವೇಕಾನಂದ ಶೆಟ್ಟಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪಾಕೆಟ್ ಮಾರ್ಟ್ ದ ಕುಟುಂಬಶ್ರೀ ಸ್ಟೋರ್ ಮೂಲಕ ಕುಟುಂಬಶ್ರೀ ಉತ್ಪನ್ನಗಳು ಇನ್ನು ಮುಂದೆ ಬೆರಳ ತುದಿಯಲ್ಲಿ. ಪ್ರಚರಣಾ ಫ್ಲಾಶ್ ಮಾಬ್ ಕಾನಿಂಗಡ್ನಿಂದ ತನ್ನ ಪ್ರಯಾಣ ಪ್ರಾರಂಭಿಸಿತು. ಉಪ್ಪಿನಕಾಯಿಗಳಿಂದ ಹಿಡಿದು ಪದಾರ್ಥದ ಮಸಾಲೆಯವರೆಗೆ ಎಲ್ಲವನ್ನೂ ಇನ್ನು ಮುಂದೆ ಬೆರಳ ತುದಿಯಲ್ಲಿ ಲಭ್ಯವಾಗುವಂತೆ ಮಾಡುವ ಮೂಲಕ ಓಣಂ ಮಾರುಕಟ್ಟೆಯಲ್ಲಿ ಹೊಸ ಹೆಜ್ಜೆ ಇಡುತ್ತಿದೆ ಕುಟುಂಬಶ್ರೀ. ಉತ್ಪನ್ನಗಳು, ಸೇವೆಗಳನ್ನು ಸಾರ್ವಜನಿಕರಿಗೆ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಲು ಅಭಿವೃದ್ಧಿಪಡಿಸಲಾದ ಇ-ಕಾಮರ್ಸ್ ಮೊಬೈಲ್ ಅಪ್ಲಿಕೇಶನ್ ಆದ ಪಾಕೆಟ್ ಮಾರ್ಟ್ ದ ಕುಟುಂಬಶ್ರೀ ಸ್ಟೋರ್ ಎಂಬ ವ್ಯವಸ್ಥೆಯ ಮೂಲಕ ಇನ್ನು ಮುಂದೆ ಎಲ್ಲವನ್ನೂ ಮನೆಯಿಂದಲೇ ಖರೀದಿಸಬಹುದು. ಇದರ ಭಾಗವಾಗಿರುವ ಪ್ರಚರಣಾ ಫ್ಲಾಶ್ ಮಾಬ್ ಕಾನಿಂಗಾಡ್ನಿಂದ ತನ್ನ ಪ್ರಯಾಣ ಪ್ರಾರಂಭಿಸಿತು. ಕಾನಿಂಗಾಡ್ ಮಿನಿ ಸಿವಿಲ್ ಸ್ಟೇಷನ್ ಮುಂಭಾಗದಲ್ಲಿ ನಡೆದ ಪ್ರಚರಣಾ ಫ್ಲಾಶ್ ಮಾಬ್ ಅನ್ನು ಕಾನಿಂಗಾಡ್ ಶಾಸಕ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಕುಟುಂಬಶ್ರೀ ಸಹಾಯಕ ಜಿಲ್ಲಾ ಮಿಷನ್ ಸಂಯೋಜಕ D ಹರಿದಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. CDS ಚೇರ್ಪರ್ಸನ್ಗಳಾದ K ಸುಜಿನಿ, ಸೂರ್ಯ ಜಾನಕಿ, ರಾಜನ್ K ಪೊಯ್ನಾಚಿ, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಉದ್ಯೋಗಿಗಳಾದ ಬಿನೇಶ್ ಜಾಯ್, S ಮನು, TP ಆದಿರಾ, K ನಿಮಿಷಾ, K ರುಕ್ಮಿಣಿ, TV ಶ್ರೀವಿದ್ಯಾ ಎಂಬಿವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಅಸ್ಟರ್ ಮಿಮ್ಸ್ ಆಸ್ಪತ್ರೆ ಉದ್ಘಾಟನೆಗೆ ಮುನ್ನೋಡಿಯಾಗಿರುವ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಚಾಲನೆ ದೊರಕಿತು. ಬೆಳಗ್ಗೆ 9ರಿಂದ ಅಪರಾಹ್ನ 2ರವರೆಗೆ ಚೆಂಗಳದ ಇಂದಿರಾನಗರದಲ್ಲಿರುವ ಅಸ್ಟರ್ ಮಿಮ್ಸ್ ಆಸ್ಪತ್ರೆಯಲ್ಲಿ 4 ದಿನಗಳವರೆಗೆ ಕ್ಯಾಂಪ್ ನಡೆಯಲಿದೆ. ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಖಾದರ್ ಬದ್ರಿಯಾ ಅದ್ದೂರಿ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದರು. ಅಸ್ಟರ್ ಮಿಮ್ಸ್ ಆಸ್ಪತ್ರೆಯ ಉದ್ಘಾಟನೆಗೆ ಮುನ್ನೋಡಿಯಾಗಿ ಚೆಂಗಳದ ಇಂದಿರಾನಗರದಲ್ಲಿರುವ ಆಸ್ಪತ್ರೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಚಾಲನೆ ದೊರಕಿತು. ಶಿಬಿರದಲ್ಲಿ 106 ಜನರು ನೋಂದಾಯಿಸಿಕೊಂಡರು. ಚೆಂಗಳ ಗ್ರಾಮ പഞ്ചായത്ത് അധ്യക്ഷ ಖಾದರ್ ബദ്രിയ ಶಿಬಿರವನ್ನು അധികൃതವಾಗಿ ഉദ്ഘാಟಿಸಿದರು. ഇത് നമ്മുടെ സ്ഥാപനമാണ്. ഈ ആസാദ് ഗ്രൂപ്പിൻ്റെ സ്ഥാപനമല്ല. ഇത് കാസർഗോഡിൻ്റെ ചെങ്കള പഞ്ചായത്തിൻ്റെ ഒരു മുത്തായി ഏറ്റെടുത്തുകൊണ്ട് നമുക്ക് കൊണ്ടുപോകാൻ സാധിക്കണം. അതിന് എല്ലാവരുടെ സഹകരണം നാട്ടുകാരുടെ ഭാഗത്തുണ്ടാകണം. ഇപ്പോൾ ഇന്ന് ആരംഭിച്ച് 23-ാം തീയതി സമാപിക്കുന്ന മെഡിക്കൽ ക്യാമ്പ്, ആ ക്യാമ്പിൽ പലവരും പങ്കെടുക്കുന്നുണ്ടാവാം. പങ്കെടുത്തു കഴിഞ്ഞ ശേഷം നിങ്ങൾക്കതിൻ്റെ തുടർ ചികിത്സ അവർ നിർദ്ദേശിക്കും. അവർ കണ്ണൂരേക്കാം, അല്ലെങ്കിൽ ഇവിടെ തന്നെ ചികിത്സ നൽകുന്ന സംവിധാനം ഉണ്ടാകും. അല്ല അല്ലല്ലോ, ഇവിടെ തന്നെ ചികിത്സിക്കും. അത് ചിലപ്പോൾ സൗജന്യം ചെയ്യേണ്ടവരുണ്ടാവും, ചില ഫീസ് കൊടുക്കുന്നവരുണ്ടാവും. അപ്പോൾ അവരൊക്കെ നിങ്ങൾ നല്ല രീതിയിൽ കൊണ്ടുപോകാൻ തയ്യാറാണ്. ಚೆಂಗಳ ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯೆ ಹಸೀನಾ ರಶೀದ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಕ್ಲಸ್ಟರ್ CMS ಡಾಕ್ಟರ್ ಸೂರಜ್, ಅಸ್ಟರ್ ಮಿಮ್ಸ್ ಕಾಸರಗೋಡು ಕಣ್ಣೂರು CEO ಡಾಕ್ಟರ್ ಅನೂಪ್ ನಂಬ್ಯಾರ್, HR ಕೇರಳ ಕ್ಲಸ್ಟರ್ AVP ಬ್ರಿಜು ಮೋಹನನ್, ಅಸ್ಟರ್ ಮಿಮ್ಸ್ ಕಾಸರಗೋಡು ಗೈನಕಾಲಜಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕಲ್ಲಿಕೋಟೆ, ಕಣ್ಣೂರು ಕಾಸರಗೋಡು ಸಾರ್ವಜನಿಕ ಸಂಪರ್ಕ ವಿಭಾಗದ AGM ನಜೀರ್ ಅಹಮದ್, ಅಸ್ಟರ್ ವಾಲಂಟಿಯರ್ಸ್ ಅನ್ನು ಪ್ರತಿನಿಧಿಸಿ ಹಸೀಂ, ಜನರಲ್ ಸರ್ಜರಿ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ವಿನೋದ್, ಕಾರ್ಡಿಯಾಲಜಿ ಕನ್ಸಲ್ಟೆಂಟ್ ಡಾಕ್ಟರ್ ನವಾಫ, IT ಕೇರಳ ಕ್ಲಸ್ಟರ್ ಸೀನಿಯರ್ ಮ್ಯಾನೇಜರ್ ಡಾಕ್ಟರ್ ಸಂತೋಷ್ K, ಅಸ್ಟರ್ ಲ್ಯಾಬ್ಸ್ನ ಡಾಕ್ಟರ್ ವಿಪಿನ್ ಮುಂತಾದವರು ಮಾತನಾಡಿದರು. ಅಸ್ಟರ್ ಮಿಮ್ಸ್ ಕಾಸರಗೋಡು ಹೆಡ್ ಆಪರೇಷನ್ ರೇಂಜ್ ಆಲಪಾಡ್ ಸ್ವಾಗತಿಸಿ ಅಸ್ಟರ್ ಮಿಮ್ಸ್ ಕಾಸರಗೋಡು CMS ಡಾಕ್ಟರ್ ಸಾಜಿದ್ ಧನ್ಯವಾದವಿತ್ತರು. ಜನರಲ್ ಮೆಡಿಸಿನ್, ಕಾರ್ಡಿಯಾಲಜಿ, ಗೈನಕಾಲಜಿ, ಜನರಲ್ ಸರ್ಜರಿ, ಪೀಡಿಯಾಟ್ರಿಕ್ಸ್, ಆರ್ಥೋಪೆಡಿಕ್ಸ್, ENT ಮತ್ತು ಯೂರಾಲಜಿ ಎಂಬ ವಿಭಾಗಗಳಲ್ಲಿ ಉಚಿತ ಪರೀಕ್ಷೆಗಳನ್ನು ಶಿಬಿರದಲ್ಲಿ ನೀಡಲಾಗುತ್ತಿದೆ. ರೋಗಿಗಳಿಗೆ ECG ಸೂಚಿಸಿದರೆ ಅದು ಉಚಿತವಾಗಿರುತ್ತದೆ. ಹೆಚ್ಚುವರಿಯಾಗಿ ಲ್ಯಾಬ್ ಪರೀಕ್ಷೆಗಳಲ್ಲಿ 25% ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಬುಧವಾರ ಬೆಳಗ್ಗೆ ಆರಂಭವಾದ ಶಿಬಿರವು ಶನಿವಾರದವರೆಗೆ ನಡೆಯಲಿದೆ. ಶಿಬಿರದ ಸಮಯ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ಆಗಿರುತ್ತದೆ. ಹೆಚ್ಚಿನ ಮಾಹಿತಿ ಮತ್ತು ಬುಕ್ಕಿಂಗ್ಗಾಗಿ 7034001111 ಮತ್ತು 7034020202 ನಂಬರನ್ನು ಸಂಪರ್ಕಿಸಬಹುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೀಳರಿಮೆ ಹಾಗೂ ಸ್ಟೇಜ್ ಫಿಯರ್ನಿಂದ ವೇದಿಕೆಗೆ ಬರಲು ಹಿಂಜರಿಯುವವರನ್ನು ಸಬಲೀಕರಣಗೊಳಿಸುವ ಭಾಗವಾಗಿ ಕೋಲಾಯಿ ಗ್ರಂಥಾಲಯವು ಪ್ರಾರಂಭಿಸಿದ ಉಚಿತ ಭಾಷಣ ತರಬೇತಿಯ ಉದ್ಘಾಟನೆ ನಡೆಯಿತು. ಲೈಬ್ರರಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕರ್ತ ಕೋಲಾಯಿ ಉಪಾಧ್ಯಕ್ಷ ಹನೀಫ್ ತುರತ್ತಿ ನೆರವೇರಿಸಿದರು.
ಕೀಳರಿಮೆ ಹಾಗೂ ಸ್ಟೇಜ್ ಫಿಯರ್ನಿಂದ ವೇದಿಕೆಗೆ ಬರಲು ಹಿಂಜರಿಯುವವರನ್ನು ಸಬಲೀಕರಣಗೊಳಿಸುವ ಭಾಗವಾಗಿ ಕೋಲಾಯಿ ಗ್ರಂಥಾಲಯವು ಪ್ರಾರಂಭಿಸಿದ ಉಚಿತ ಭಾಷಣ ತರಬೇತಿಯ ಉದ್ಘಾಟನೆ ನಡೆಯಿತು. ಲೈಬ್ರರಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕರ್ತ ಕೋಲಾಯಿ ಉಪಾಧ್ಯಕ್ಷ ಹನೀಫ್ ತುರುತಿ ಉದ್ಘಾಟಿಸಿದರು. 2 ತಿಂಗಳವರೆಗೆ ನಡೆಯುವ ತರಬೇತಿಯು ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ಬೆಳಗ್ಗೆ 11 ಗಂಟೆಗೆ ಕೊನೆಗೊಳ್ಳುತ್ತದೆ ಎಂದು ನಿಸಾರ್ ಪಿರ್ವಡ್ ಹಾಗೂ ಸ್ಕಾನಿಯಾ ಬೆದಿರಾ ಹೇಳಿದರು. ಗ್ರಂಥಾಲಯ ಕಾರ್ಯಕಾರಿ ಸದಸ್ಯ ಕಾರಿಂ ಚೌಕಿ ಅಧ್ಯಕ್ಷತೆ ವಹಿಸಿದ್ದರು. ಮಹಿಳಾ ವೇದಿಯ ಅಧ್ಯಕ್ಷೆ ಸುಲೇಖಾ ಮಾಹಿನ್, ಕಾರ್ಯದರ್ಶಿ ಜಯಲಕ್ಷ್ಮಿ ಟೀಚರ್, ಡಾಕ್ಟರ್ ಕೆಎಂಎ ಅಶ್ರಫ್, ಸುಹಾರ ಕೊಡವಂಜಿ, ಮೊಹಮ್ಮದ್ ಎಜಿಲಂಗಲ್, ಬಶೀರ್ ಕೊಲ್ಲಂಬಾಡಿ, ಮುನೀರ್ ಕಲ್ಲಿಂಗಲ್, ವಿದ್ಯಾರ್ಥಿಗಳಾದ ಅಬ್ದುಲ್ಲಾ ಇಬ್ರಾಹಿಂ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಸೀತಂಗೋಳಿ ಕುಂಬಳೆ ರಸ್ತೆಯಿಂದ ಕಾರಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದ ನಡುವೆ ಬಂಧನಕ್ಕೆ ಒಳಗಾದ ಯುವಕನಿಗೆ 3 ವರ್ಷ ಜೈಲು ಶಿಕ್ಷೆ ಹಾಗೂ 20,000 ರೂಪಾಯಿ ದಂಡ ವಿಧಿಸಲಾಗಿದೆ. ಕಣ್ಣೂರು ನಿವಾಸಿ ಎನ್ಕೆ ಸಲ್ಮಾನ್ ಎಂಬಾತನಿಗಾಗಿದೆ ಕಾಸರಗೋಡು ಅಡಿಷನಲ್ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ 2ರ ನ್ಯಾಯಾಧೀಶೆ ಕೆ ಪ್ರಿಯಾ ಶಿಕ್ಷೆ ವಿಧಿಸಿರುವುದು. ದಂಡ ಪಾವತಿಸದಿದ್ದರೆ 3 ತಿಂಗಳು ಹೆಚ್ಚುವರಿ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಜೂನ್ 2ರಂದು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಕುಂಬಳೆ ಸೀತಂಗೋಳಿ ರಸ್ತೆಯ ಭಾರತ್ ಪೆಟ್ರೋಲ್ ಪಂಪ್ ಸಮೀಪ ಕಾರಿನಲ್ಲಿ 6 ಕಿಲೋ ಗಾಂಜಾ ಸಾಗಿಸಲು ಯತ್ನಿಸಿದ್ದ ಸಲ್ಮಾನ್ ಸೇರಿದಂತೆ 3ವರನ್ನು ಕುಂಬಳೆ ಪೊಲೀಸರು ಬಂಧಿಸಿರುವುದು. ಪ್ರಕರಣದಲ್ಲಿ ಸಲ್ಮಾನ್ 2ನೇ ಆರೋಪಿ. ಮೊದಲ ಆರೋಪಿ ಮುಳುಪಿಲ್ಲಂಗಡ್ ಕಸ್ಟಮ್ ಕಚೇರಿ ಸಮೀಪದ ಕೆವಿ ಅರ್ಷದ್ಗೆ ನ್ಯಾಯಾಲಯ 3 ವರ್ಷ ಜೈಲು ಶಿಕ್ಷೆ ಹಾಗೂ 30,000 ರೂಪಾಯಿ ದಂಡ ವಿಧಿಸಿತ್ತು. 3ನೇ ಆರೋಪಿ ಸೀತಂಗೋಳಿ ಮುಗು ರಸ್ತೆಯ ಮೊಹಮ್ಮದ್ ಶರೀಫ್ ತಲೆಮರೆಸಿಕೊಂಡಿದ್ದಾನೆ. ಕುಂಬಳೆ ಎಸ್ಐ ಆಗಿದ್ದ ಕೆ ವಿನೋದ್ ಕುಮಾರ್ ಹಾಗೂ ಡ್ರೈವರ್ ಮನೋಜ್ ಅವರನ್ನೊಳಗೊಂಡ ತಂಡವಾಗಿದೆ ಗಾಂಜಾ ಸಾಗಾಟ ಮಾಡುತ್ತಿದ್ದವರನ್ನು ಬಂಧಿಸಿರುವುದು. ಕುಂಬಳೆ ಇನ್ಸ್ಪೆಕ್ಟರ್ ಪಿ ಪ್ರಮೋದ್ ಪ್ರಕರಣದ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದರು. ಪ್ರಾಸಿಕ್ಯೂಷನ್ ಪರವಾಗಿ ಅಡಿಷನಲ್ ಗವರ್ನಮೆಂಟ್ ಪ್ಲೀಡರ್ ಜಿ ಚಂದ್ರಮೋಹನ್ ಚಿತ್ರಕಲಾ ಹಾಜರಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಎಐಟಿಯುಸಿ ಆಶ್ರಯದಲ್ಲಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಮಂಜೇಶ್ವರದಲ್ಲಿ ಹೆಚ್ಚಾಗುತ್ತಿದೆ ಬೀದಿ ನಾಯಿಗಳ ಹಾವಳಿ, ಸರ್ವೇ ಸಾಮಾನ್ಯವಾಗಿದೆ, ಜನಸಾಮಾನ್ಯರು ಗಂಭೀರವಾಗಿ ಗಾಯಗೊಂಡು ತೊಂದರೆ ಎದುರಿಸುತ್ತಿರುವ ಘಟನೆ. ಕೇರಳ ಸರ್ಕಾರ ಯುವಜನ ಕಮಿಷನ್ ಯೂತ್ ಐಕಾನ್ ಪ್ರಶಸ್ತಿ ವಿಜೇತೆ ಶ್ರೀವಿದ್ಯಾ ಎಂಬವರಿಗೆ ಸನ್ಮಾನ, ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವೆಸ್ಟ್ ಯೂನಿಟ್ ವತಿಯಿಂದ.